ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಮಂಗಳಾಚರಣ ಸಂಧಿಯಲ್ಲಿ 11ನೇ ಪದ್ಯ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರ ನದಿ ಶಿಷ್ಯತ್ವ ವಹಿ ಸಕಿಲಾಗಮಾರ್ಥಗಳೋದಿ ಜಲದಿಗಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಕೃತ್ತಿವಾಸ ಹಾಗೆಂದ್ರೆ ವಾಸ ಅಂದ್ರೆ ವಸ್ತ್ರ ಅಂತ ಅರ್ಥ. ವ್ಯಾಘ್ರ ಚರ್ಮವನ್ನ ಧರಿಸಿದವನೇ ಅಂತ ರುದ್ರದೇವರನ್ನ ಸ್ತೋತ್ರ ಮಾಡುತ್ತಾ, ಮಹಾದೇವ ಇಂದ್ರಾದಿ ದೇವತೆಗಳಿಗಿಂತ ಉತ್ತಮನಾದವರೇ ಅಂತ. ಅದರಿಂದ ರುದ್ರದೇವರನ್ನ ಮಹಾದೇವರು ಅಂತ ಕರೀಬಹುದು. ನೀನು ಹಿಂದೆ ಅಂದ್ರೆ ರುದ್ರ ಪದವಿಗೆ ಬರ್ಲಿಕ್ಕೆ ಮುಂಚೆ 40 ಕಲ್ಪ, 40 ಬ್ರಹ್ಮಕಲ್ಪ ಅಂತ ಅರ್ಥ. ನೀನು ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ವಾಯುದೇವರ ಶಿಷ್ಯನಾಗಿ ಇದ್ದು ಅಖಿಲಾಗಮಾರ್ಥಗಳ ಜಲದಿಯೊಳು 10 ಕಲ್ಪದಿ ತಪವಗೈದು. 40 ಬ್ರಹ್ಮಕಲ್ಪ ವೇದಾದಿ ಶಾಸ್ತ್ರಗಳನ್ನ ವಾಯುದೇವರಿಂದ ಕಲಿತವರು ರುದ್ರದೇವರು. ಯಾವಾಗ ರುದ್ರ ಪದವಿಗೆ ಬರಲಿಕ್ಕೆ ಪೂರ್ವದಲ್ಲಿ, ರುದ್ರದೇವರ ಪದವಿ ಬರ್ಲಿಕ್ಕೆ ಮುಂಚೆ ಅನೇಕ ಜನ್ಮಗಳು ಇದೆ ಅವರಿಗೆ. ಅಂತಹ ಸಂದರ್ಭದಲ್ಲಿ ಅವರು ವಾಯುದೇವರ ಶಿಷ್ಯರಾಗಿ ಇದ್ದು ಶಾಸ್ತ್ರವನ್ನ ಓದಿದ್ರು. ಮತ್ತು ಜಲದಿಯೊಳು ಸಮುದ್ರದಲ್ಲಿ 10 ಕಲ್ಪದಿ ತಪವಗೈದು, 10 ಬ್ರಹ್ಮಕಲ್ಪ ತನಕ ತಪಸ್ಸನ್ನು ಮಾಡಿದರು. ನೋಡಿ, ಶ್ರವಣ ಮನನ ಆದ ಮೇಲೆ ಧ್ಯಾನ, ಆಗಲೇ ಅಪರೋಕ್ಷ ಆಗೋದು, ಅನುಗ್ರಹ ಆಗೋದು ಹಾಗೆ ಅಂತ. ಅದರಿಂದ ಎಲ್ಲಾ ಜ್ಞಾನಿಗಳು ಹಾಗೆ ಮಾಡಿದ್ದಾರೆ, ರುದ್ರದೇವರು ಹಾಗೆ ಮಾಡಿದ್ದಾರೆ. ನೋಡಿ, ಅದಕ್ಕೆ ಗುರುವಿನ ಮಹಿಮೆ ಅದು ಅಪಾರ. ಅದು ಗುರು ಇಲ್ಲದೆ ದೇವರ ಅನುಗ್ರಹ ಆಗೋದೇ ಇಲ್ಲ. ಅದು ರುದ್ರದೇವರಾದರೂ ಸರಿ. ನೋಡಿ, ವಾಯುದೇವರ ಹತ್ರ ಹೋಗಿ ಶ್ರವಣ ಮನನ ಮಾಡಿ 10 ಬ್ರಹ್ಮಕಲ್ಪ ತನಕ ಸಮುದ್ರದಲ್ಲಿ ಇದ್ದು ತಪಸ್ಸನ್ನ ಮಾಡಿ ತದನಂತರ ರುದ್ರ ಪದವಿಗೆ ಬರ್ತಾರೆ ಅವರು. ಆದಿತ್ಯರೊಳಗೆ ಉತ್ತಮ ನೆನೆಸಿ. ಆದಿತ್ಯರು ಅಂದ್ರೆ ಯಾರು? ಅದಿತಿಯ ಮಕ್ಕಳು ಅಂತ ಅರ್ಥ. ಕಶ್ಯಪರ ಮಡದಿ ಅದಿತಿ, ಅವರ ಮಕ್ಕಳು ಆದಿತ್ಯರು ಅಂದ್ರೆ ಇಂದ್ರಾದಿ ದೇವತೆಗಳು, ಅವರಿಗಿಂತ ಉತ್ತಮರು ಅಂತ. ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಪುರುಷೋತ್ತಮ ಅಂದ್ರೆ ನೋಡಿ ಎಂತ ಚೆನ್ನಾಗಿ ಬಳಸಿದ್ದಾರೆ ನೋಡಿ. ಕ್ಷರಾಕ್ಷರ ಪುರುಷರಿಗಿಂತಲೂ ಉತ್ತಮನಾದವ. ರುದ್ರಾದಿಗಳು ಅವರೆಲ್ಲ ಕ್ಷರ ಪುರುಷರು, ಲಕ್ಷ್ಮೀದೇವಿ ಅಕ್ಷರ ಪುರುಷರು, ಪರಮಾತ್ಮ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದ ಪುರುಷೋತ್ತಮ ಅಂತ ದೇವರ ಹೆಸರು. ಅಂತ ಪುರುಷೋತ್ತಮನ ಹಾಸಿಗೆ ಅಂದ್ರೆ ಶೇಷ ಪದವಿಗೆ ನೀವು ಮುಂದೆ ಬಂದು ಪರಮಾತ್ಮನ ಸೇವೆಯನ್ನ ವಿಚಿತ್ರವಾಗಿ ಮಾಡ್ತೀರಾ ನೋಡಿ. ಅದೇ ಪರಮಾತ್ಮನ ಸೇವೆಯನ್ನ ಮಾಡ್ಲಿಕ್ಕೆ ಯಾರನ್ನು ಬಿಡ್ತಾನ ದೇವರು? ಯಾರು ಮಧ್ವಶಾಸ್ತ್ರ ಓದಿದ್ದಾರೋ, ವಾಯುದೇವರ ಶಾಸ್ತ್ರವನ್ನು ಯಾರು ಓದಿದ್ದಾರೋ ಅವರಿಗೆ ಪರ್ಮಿಷನ್ ಇದೆ. ಪರಮಾತ್ಮನ ಸೇವೆಯನ್ನ ಮಾಡೋದಕ್ಕೆ ಅವರಿಗೆ ಮಾತ್ರ ಪರ್ಮಿಷನ್ ಇದೆ. ಅದರಿಂದ ವಾಯುದೇವರ ಶಾಸ್ತ್ರ, ವಾಯುದೇವರ ಅನುಗ್ರಹ ಇಲ್ಲದೆ ದೇವರು ಅನುಗ್ರಹ ಮಾಡೋದಿಲ್ಲ. ದೇಹೋಪಿ ಯತ್ರ ಪವನಃ ತತ್ರ ಹರಿಹಿ. ಶರೀರದಲ್ಲೂ ಅಷ್ಟೇ, ವಾಯುದೇವರು ಇರುವ ತನಕ ಪರಮಾತ್ಮ ಇರ್ತಾನೆ. ವಾಯುದೇವರ ಶಿಷ್ಯರಾದ್ದರಿಂದ ರುದ್ರದೇವರಿಗೆ ಶೇಷ ಪದವಿಯನ್ನು ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ವಾಯುದೇವರ ಜೊತೆಗೆ ಇದ್ದದ್ದಕ್ಕೆ ಅರ್ಜುನನಿಗೆ ಅಷ್ಟು ಕೀರ್ತಿ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದು ಹಾಗೆ ಅಂತ. ವಾಯುದೇವರ ಜೊತೆಗೆ ಇದ್ದದ್ದಕ್ಕೆ ಸುಗ್ರೀವನಿಗೆ ಅಷ್ಟು ಮಹತ್ವ ಅಂತ ರಾಮಾಯಣ ಮಹಾಭಾರತ ತಿಳಿಸಿಕೊಡೋದೇ ಈ ವಿಚಾರವನ್ನು. ಅದರಿಂದ ಎಂದಿಗೂ ಕೂಡ ಮಧ್ವಶಾಸ್ತ್ರವನ್ನು ನಾವು ಬಿಡಬಾರದು ಹಾಗೆಂಬ ಅದು ಜ್ಞಾನಿಗಳ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತಾ ಇದೆ. ಅಂತ ರುದ್ರದೇವರೇ ಸದಾ ಕಾಲದಲ್ಲೂ ಮಂಗಳವ ಕರುಣಿಸು ಹಾಗೆ ನೋಡಿ. ಅವರ ಹೆಸರೇ ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಅವರು ಮಂಗಳರಾದರು ಯಾಕೆ? ಒಂದು ವಾಯುದೇವರ ಶಾಸ್ತ್ರದಿಂದ, ಇನ್ನೊಂದು ಸದಾ ತಲೆಯಲ್ಲಿ ಗಂಗೆಯನ್ನು ಧರಿಸಿದ್ದಾರೆ. ಅದರಿಂದ ಅವರು ಪರಮ ಮಂಗಳ ಆದರು. ಯಾರಲ್ಲಿ ಯಾವುದಿದೆಯೋ ಅದನ್ನ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ. ಅಷ್ಟು ಮಂಗಳ ಸ್ವರೂಪರಾದ್ದರಿಂದ ಬೇರೆಯವರಿಗೂ ಕೂಡ ಮಂಗಳವನ್ನ ಕೊಡ್ಲಿಕ್ಕೆ ಅವರಿಗೆ ಸಮರ್ಥರು ಎಂಬ ಅದಕ್ಕಾಗಿ ಇಷ್ಟು ವಿಚಾರವನ್ನು ಹೇಳಿ ಮಂಗಳವನ್ನ ಕರುಣಿಸಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಗುರು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ಆಚಾರ್ಯರ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ?